everyone fine. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ ಬಹಳಷ್ಟು ಜಾಣ ನಡೆಯನ್ನ ಇಟ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಿಬಿಐಗೆ ಕಡಿವಾಣ ಹಾಕುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ರಾಜ್ಯದಲ್ಲಿ ಸಿಬಿಐಗೆ ಒಂದು ರೀತಿ ಹಲ್ಲು ಕಿತ್ತ ಹಾವಿನಂತಹ ಪರಿಸ್ಥಿತಿ ಅಂತಾಗಿದೆ. ಹಗರಣದಲ್ಲಿ ಸಿಬಿಐ ನೇರವಾಗಿ ಎಂಟ್ರಿ ಆಗೋದಕ್ಕೆ ಅಂತ ತಡೆ ಒಡ್ಡಿದ್ದು ಹೇಗೆ? ಅದರಲ್ಲೂ ಸಿಎಂ ಸಿದ್ದರಾಮಯ್ಯಗೆ ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆಗುವಂತಹ ವಾಸನೆ ಏನಾದರೂ ಮುಂಚೆನೇ ಬಡ್ದಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ದೆಹಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ದೆಹಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946ರ ಒಂದು ಕಾಯ್ದೆ ಏನಿತ್ತು ಅದನ್ನ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಾಪಸ್ ಪಡೆದುಕೊಂಡಿದ್ದಾರೆ. ಇನ್ನು ಸಿಎಂ ಪ್ಲಾನ್ ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಅವರ ಆಪ್ತ ಬಳಗದಿಂದಲೇ ಈ ಆಕ್ಟ್ ಅನ್ನ ವಾಪಸ್ ಪಡೆಯುವಂತಹ ಪ್ಲಾನ್ ನೀಡಲಾಗಿತ್ತು. ಬಿಜೆಪಿ ಮುಂದೆ ಏನು ಮಾಡಬಹುದು, ಕೇಂದ್ರ ಸರ್ಕಾರ ಏನು ಮಾಡಬಹುದು, ಸಿಬಿಐ ಏನಾದರೂ ಎಂಟ್ರಿ ಆಗತ್ತಾ? ಯಾಕಂದ್ರೆ ಬಿಜೆಪಿಯ ಅನೇಕ ನಾಯಕರು ಸಿಬಿಐದಿಂದ ತನಿಖೆ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಪದೇ ಪದೇ ಒತ್ತಾಯ ಮಾಡ್ತಾ ಇದ್ರು. ಆದರೆ ಬಿಜೆಪಿಗೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿಎಂ ಸಿದ್ದರಾಮಯ್ಯ ಸಿಬಿಐ ಹಲ್ಲು ಕಿತ್ತುವಂತಹ ಕೆಲಸವನ್ನ ಏನಾದರೂ ಮಾಡಿದ್ರಾ? ಬೇರೆ ಬೇರೆ ರಾಜ್ಯಗಳಲ್ಲಿ ತಂದಿದ್ದನ್ನ ನೆನಪಿಸಿದ್ರು ಅಧಿಕಾರಿಗಳು. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಪ್ರಕರಣಗಳಾದಾಗ, ಅಂದರೆ ಜಾರ್ಖಂಡ್ ಆಗಿರ್ಬೋದು, ಜಾರ್ಖಂಡ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣ, ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೆನ್ ಅವರನ್ನ ಬಂಧಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಇನ್ನು ದೆಹಲಿಯ ಒಂದು ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಯಿತು. ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಬಿಡುಗಡೆ ಆದರೂ ಸಿಬಿಐ ಅವರನ್ನು ತಕ್ಷಣವೇ ಬಂಧಿಸುವಂತಹ ಕೆಲಸವನ್ನು ಮಾಡ್ತು. ಈ ರೀತಿಯಾಗಿದ್ದಂತಹ ಘಟನೆಗಳನ್ನು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ ಘಟನೆಗಳನ್ನು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಏನಿದ್ರು ಅವರು ನೆನಪು ಮಾಡಿದ್ರು. ಈ ಪ್ರಕರಣದಲ್ಲಿ ಸಿಬಿಐ ಏನಾದರೂ ಎಂಟ್ರಿ ಆದರೆ ಸಂಕಷ್ಟ ಆಗತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತು. ಇದೇ ಕಾರಣಕ್ಕಾಗಿ ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಏನಿದೆ ಅದನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಅದಾದ ನಂತರ ಕಾನೂನು ತಜ್ಞರು ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟರು. ಈ ಆಕ್ಟ್ ವಾಪಸ್ ಪಡೆದಿದ್ದೇ ಆದರೆ ಸಿಬಿಐ ನೇರವಾಗಿ ಎಂಟ್ರಿ ಆಗೋದಕ್ಕೆ ಕಷ್ಟ ಆಗತ್ತೆ. ಇಲ್ಲದೆ ಹೋದರೆ ಮುಂದೊಂದು ದಿನ ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆಗಬಹುದು. ರಾಜಕೀಯ ಕಾರಣದಿಂದ ಕೇಂದ್ರಕ್ಕೆ ಸಿಗುವಂತಹ ಅಪಾಯ ಎದುರಾಗುವಂತಹ ಸಾಧ್ಯತೆ ಏನಾದರೂ ಮುಂಚೆ ಅರಿತುಕೊಂಡಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಇದೇ ಕಾರಣಕ್ಕೆ ಸಿಬಿಐ ಎಂಟ್ರಿಯನ್ನೇ ತಡೆದರೆ ಉತ್ತಮ ಅಂತ ಆಪ್ತರು ಸಲಹೆ ಕೊಟ್ಟರು. ಇದೇ ಕಾರಣಕ್ಕೆ ಆಕ್ಟ್ ಅನ್ನು ವಾಪಸ್ ಪಡೆದುಕೊಂಡ್ರ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಮುಡಾ ಪ್ರಕರಣದಲ್ಲಿ ತಾತ್ಕಾಲಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಏನಾದರೂ ಸಿಗ್ತಾ? ಈಗ ಆ ರಿಲೀಫ್ ಪಡೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಈ ಜಾಣ ನಡೆಯನ್ನ ಏನಾದರೂ ಅನುಸರಿಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ, ಅನೇಕ ರಾಜಕೀಯ ಚಾಣಕ್ಯರು ಯಾರೂ ಕೂಡ ಈ ದೆಹಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಏನಿದೆ ಅದನ್ನು ವಾಪಸ್ ಪಡೆದುಕೊಳ್ಬೋದು ರಾಜ್ಯ ಸರ್ಕಾರ ಅನ್ನುವಂತಹ ಒಂದು ಕಲ್ಪನೆ ಕೂಡ ಯಾರಿಗೂ ಇರಲಿಲ್ಲ. ಸಿಬಿಐಗೆ ಹಲ್ಲು ಕಿತ್ತ ಹಾವಿನಂತಹ ಪರಿಸ್ಥಿತಿ ಏನಾದರೂ ಎದುರಾಗ್ತಾ ಇದೆಯಾ? ಆ ಒಂದು ಸಿಬಿಐ ಇಂಟರ್ಫಿಯರ್ ಆಗುವಂತಹ ವಾಸನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಂಚೆಯೇ ಬಡ್ದಿತ್ತಾ ಅಂತ? ಸಂತೋಷ್, ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕು ತನಿಖೆಗೆ ಕೊಟ್ಟಿದ್ದಾರೋ ಇದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಲ್ಲೂ ಕೂಡ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಕಾರಣ, ಮುಂದೊಂದು ದಿನ ರಾಜಕೀಯವಾಗಿ ಸಿಬಿಐಯನ್ನು ಕೂಡ ಬಳಸಿಕೊಳ್ಳಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಹೊಸದಾಗಿ ಏನು ದೆಹಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅನ್ನ ತರಲಾಗಿತ್ತು. ಹಿಂದೆ ಸಿಬಿಐನವರು ನೇರವಾಗಿ ಯಾವುದೇ ರಾಜ್ಯಗಳೇ ಇರ್ಬೋದು, ಕೇಂದ್ರಾಡಳಿತ ಪ್ರದೇಶ ಇರ್ಬೋದು, ಅಲ್ಲಿ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿ ಎಂಟ್ರಿ ಆಗಬಹುದಿತ್ತು. ಸೊ ಆ ಒಂದು ಆಕ್ಟ್ ಅನ್ನ ಈಗ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಅದು ವಾಪಸ್ ತೆಗೆದುಕೊಳ್ಳುವ ಮೂಲಕ ಸಿಬಿಐನವರ ಎಂಟ್ರಿಗೆ ಬ್ರೇಕ್ ಅನ್ನ ಹಾಕಿದೆ. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಇದ್ದಂತಹ ಅಧಿಕಾರಿಗಳು ಈ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯನವರಿಗೆ ಒದಗಿಸ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಿಬಿಐ ಎಂಟ್ರಿ ಆಗೋದಕ್ಕೆ ಇದ್ದಂತಹ ಒಂದು ಕಾಯ್ದೆಯನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ಹಾಗೆ ರಾಜ್ಯದಲ್ಲೂ ಕೂಡ ನಾವು ವಾಪಸ್ ಪಡೆದುಕೊಂಡ್ರೆ
ಸಿಬಿಐ ನೇರವಾಗಿ ಎಂಟ್ರಿ ಆಗೋದಿಲ್ಲ. ಕಾರಣ ಮುಂದೊಂದು ದಿನ ರಾಜಕೀಯ ಕಾರಣಗಳಿಗಾಗಿ ಕೇಂದ್ರ ಸರ್ಕಾರ ಸಿಬಿಐಯನ್ನ ಬಳಸ್ಕೊಂಡು ತಮ್ಮನ್ನ ಮುಜುಗರಕ್ಕೆ ಸೃಷ್ಟಿ ಮಾಡಬಹುದು ಅನ್ನುವಂತ ಒಂದು ವಿಚಾರವನ್ನ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪವನ್ನು ಮಾಡ್ತಾರೆ. ಸೊ ಆ ಕಾರಣಕ್ಕೆ ಕಾನೂನು ತಜ್ಞರ ಜೊತೆ ಕೂಡ ಸಿದ್ದರಾಮಯ್ಯ ಅವರು ಅಭಿಪ್ರಾಯಗಳನ್ನ ಪಡಿತಾರೆ. ಆಕ್ಟ್ ನಲ್ಲಿ ಏನೇನಿದೆ, ಯಾವ ಅಂಶಗಳಿದೆ, ಸಿಬಿಐ ಯಾವ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಆಗಬಹುದು, ಇದರ ಬಗ್ಗೆ ಕಾನೂನು ತಜ್ಞರಿಂದಲೂ ಕೂಡ ಅಭಿಪ್ರಾಯಗಳನ್ನ ಪಡೆದು ಅಂತಿಮವಾಗಿ ನಿನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಆ ಒಂದು ಕಾಯ್ದೆಯನ್ನ ವಾಪಸ್ ಮಾಡಿಕೊಂಡಿದೆ. ಅಂದ್ರೆ ಎಲ್ಲ ಒಂದು ಕಡೆ ತಾತ್ಕಾಲಿಕವಾಗಿ ಸಿದ್ದರಾಮಯ್ಯನವ್ರಿಗೆ ಇದರಿಂದ ರಿಲೀಫ್ ಸಿಕ್ಕಂತೆ ಸಂತೋಷ್. ಈಗ ಪ್ರಸ್ತುತ ಲೋಕಾಯುಕ್ತ ತನಿಖೆ ಆಗೋದ್ರಿಂದ ಸಹಜವಾಗಿ ಸ್ಥಳೀಯ ಮಟ್ಟದಲ್ಲಿರುವಂತಹ ತನಿಖಾ ಸಂಸ್ಥೆ, ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇಲ್ಲಿ ಒಳಿತಾಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಸಿಬಿಐ ಒಂದು ವೇಳೆ ಏನಾದರೂ ಎಂಟ್ರಿ ಆಗಿದ್ದೇ ಆದರೆ ರಾಜಕೀಯ ಕಾರಣಗಳಿಗಾಗಿ ಅದನ್ನ ಮತ್ತಷ್ಟು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಆರೋಪಗಳನ್ನ ಸೃಷ್ಟಿ ಮಾಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಇತ್ತು. ಹಾಗಾಗಿ ಈ ಸಿಬಿಐ ಆಕ್ಟ್ ಅನ್ನ, ದೆಹಲಿ ಪೊಲೀಸ್ ಆಕ್ಟ್ ಅನ್ನ ವಾಪಸ್ ಪಡ್ಕೊಂಡಿರೋದ್ರಿಂದ ಸಿಬಿಐ ನೇರವಾಗಿ ಈಗ ಇಂಟರ್ಫಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.